ಇನ್ಕಮ್ ಟ್ಯಾಕ್ಸ್ ಫೈಲಿಂಗ್ ನ ಡೇಟ್ಸ್ ಹತ್ರ ಬರ್ತಾ ಇದೆ. ಲಾಸ್ ನಲ್ಲೂ ಲಾಭ ಹೇಗ್ ಮಾಡಬಹುದು ಅಂತ ಈ ವಿಡಿಯೋ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ. ಹಾಯ್ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ CA ದಯಾನಂದ್ ಮೊಂಗಾಡೆ. ಸ್ನೇಹಿತರೆ, ಇನ್ಕಮ್ ಟ್ಯಾಕ್ಸ್ ಫೈಲಿಂಗ್ ನ ಡೇಟ್ಸ್ ಹತ್ರ ಬರ್ತಾ ಇದೆ. ನೀವು ಕೂಡ ಏನಾದರೂ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡಿಲ್ಲ ಅಂದರೆ ಈಗಲೇ ಅದ್ರ ಬಗ್ಗೆ ಯೋಚನೆ ಮಾಡಿ ಹಾಗೂ ಇಮಿಡಿಯೇಟ್ ಫೈಲ್ ಮಾಡಿ. ಯಾಕಂದರೆ ಲಾಸ್ನಲ್ಲೂ ಲಾಭ ಹೇಗೆ ಮಾಡ್ಬೋದು ಅಂತ ಈ ವಿಡಿಯೋ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ. ಸ್ನೇಹಿತರೆ, ನಮಗೆ ಒಂದು ವಿಚಾರ ಗೊತ್ತಿದೆ. ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡಿಲ್ಲ ನಾವು ಆನ್ ಟೈಮ್ ಅಂತಂದರೆ ಪೆನಲ್ಟಿ 1,000ದಿಂದ 5,000 ರೂಪಾಯಿ ಪೆನಲ್ಟಿ ಬರುತ್ತೆ. ಅದು ಓಕೆ, ಅದು ಒಂದು ಕಡೆಗೆ. ಆದರೆ ಒನ್ ಆಫ್ ದಿ ಬಿಗ್ಗೆಸ್ಟ್ ಅಡ್ವಾಂಟೇಜ್ನ ನಾವು ಮಿಸ್ ಮಾಡ್ಕೊತೀವಿ. ಅದೇನು ಅಂದರೆ, ಲಾಸ್ಗಳು ಏನಾದರೂ ಈ ವರ್ಷದಲ್ಲಿ ಮಾಡಿದರೆ ಅಂದರೆ ಇಯರ್ 25-26 1/4/25ಇಂದ 31/3/26 ತನಕ ಏನಾದರೂ ಲಾಸ್ ಮಾಡಿದರೆ ಆ ಲಾಸನ್ನು ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡಿದರೆ ಕ್ಯಾರಿ ಫಾರ್ವರ್ಡ್ ಮಾಡ್ಬೋದು. ಅದು ನಿಮಗೆ ಗೊತ್ತಿರುತ್ತೋ ಇಲ್ಲೋ ಗೊತ್ತಿಲ್ಲ, ಬಟ್ ನಾನು ಹೇಳುವಂಥದ್ದು ನನ್ನ ಧರ್ಮ ಹಾಗೂ ನನ್ನ ಕರ್ತವ್ಯ. ಸ್ನೇಹಿತರೆ, ನಾವು ಒಂದು ಅರ್ಥ ಮಾಡ್ಕೊಳ್ಳೋಣ, ಯಾವ ರೀತಿಯ ಲಾಸ್ಗಳನ್ನು ಕ್ಯಾರಿ ಫಾರ್ವರ್ಡ್ ಮಾಡ್ಬೋದು ಹಾಗೆ ಹೇಗೆ ಅದನ್ನು ಸೆಟ್ ಅಪ್ ಮಾಡ್ಬೋದು. ಒಂದು ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡೋದ್ರಿಂದ ಎಷ್ಟು ಬೆನಿಫಿಟ್ಟು ನೋಡಿ. ಸ್ನೇಹಿತರೆ, ಮೊದಲನೇದಾಗಿ ನಮ್ಮಲ್ಲಿ 2 ರೀತಿಯ ಬಿಸ್ನೆಸ್ ಇನ್ಕಮ್ಗಳು ಬರ್ತವೆ. ಒಂದು ಸ್ಪೆಕ್ಯುಲೇಟಿವ್ ಇನ್ಕಮ್, ಎರಡನೇದು ನಾನ್ ಸ್ಪೆಕ್ಯುಲೇಟಿವ್ ಇನ್ಕಮ್. ಸೊ ಅರ್ಥ ಮಾಡ್ಕೊಳ್ಳೋಣ, ನಾನು ಮಾತಾಡ್ತಾ ಇರ್ತಕ್ಕಂಥದ್ದು ಬಿಸ್ನೆಸ್ ಇನ್ಕಮ್. ಏನು ಬಿಸ್ನೆಸ್ ಇನ್ಕಮ್ ಅಂದರೆ, ನಾವು ಶೇರ್ಗಳಲ್ಲಿ ಟ್ರೇಡ್ ಏನು ಮಾಡ್ತೀವಿ, ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಏನು ಮಾಡ್ತೀವಿ, ಇದಕ್ಕೆ ವಿ ಕಾಲ್ ಇಟ್ ಆಸ್ ಅ ಬಿಸ್ನೆಸ್. ಅಂದರೆ ಫ್ಯೂಚರ್ ಆ್ಯಂಡ್ ಆಪ್ಷನ್ಸ್ ಟ್ರೇಡಿಂಗ್ ಇಸ್ ಆಲ್ಸೋ ಬಿಸ್ನೆಸ್. ಸೇಮ್ ಡೇ ಶೇರ್ಗಳನ್ನು ಖರೀದಿ ಮಾಡೋದು, ಸೇಮ್ ಡೇ ಶೇರ್ಗಳನ್ನು ಸೆಲ್ ಮಾಡೋದು. ಅಂದರೆ ಯಾರೋ ಒಬ್ಬ ವ್ಯಕ್ತಿಗೆ ಅನಿಸುತ್ತೆ, ಸರ್ ಬೆಳಗ್ಗೆ ನಾನು 9:00ವರೆಗೆ ಒಂದು 100 ರಿಲಯನ್ಸ್ ಶೇರ್ಸ್ ತೊಗೊಂಡ್ಬಿಟ್ಟೆ, ಮಧ್ಯಾಹ್ನ ಅಷ್ಟೊತ್ತಿಗೆ ಅದು ಜಾಸ್ತಿ ಬೆಲೆ ಬಂದ್ಬಿಡ್ತು, ಹಾಗೆ ಮಾರ್ಬಿಟ್ಟೆ ಸೇಮ್ ಡೇ. ಇಂಟ್ರಾಡೇನಲ್ಲಿ ಶೇರ್ಗಳ ವಹಿವಾಟು ಮಾಡೋದು ಅಂದರೆ ಕೊಡೋದು ತಗೊಳೋದು ಮಾಡಿದ್ರೆ ಇಟ್ ಈಸ್ ಕಾಲ್ಡ್ ಆಸ್ ಸ್ಪೆಕ್ಯುಲೇಟಿವ್ ಬಿಸ್ನೆಸ್ ಇನ್ಕಮ್. ಅಂದರೆ ಒಂಥರ ಹೇಳಬೇಕು ಅಂದರೆ ಜೂಜಾಟ ಅಂತಲೇ ಕರಿಬೋದು ಇದಕ್ಕೆ. ಯಾವುದಕ್ಕೆ? ಅದೇ ದಿನ ಶೇರ್ಸ್ಗಳನ್ನು ತಗೊಂಡು ಕೊಡೋದಕ್ಕೆ. ಫ್ಯೂಚರ್ ಆ್ಯಂಡ್ ಆಪ್ಷನ್ಸ್ ಅಲ್ಲ ಮೈ ಡಿಯರ್ ಫ್ರೆಂಡ್ಸ್, ಪ್ಲೀಸ್ ಅಂಡರ್ಸ್ಟ್ಯಾಂಡ್ ದಿಸ್. ಸೊ ಇನ್ಮೇಲಿಂದ ಯಾರು ಶೇರ್ಗಳನ್ನು ಅವತ್ತೇ ತಗೊಂಡು ಅವತ್ತೇ ಮಾರ್ತಾರೋ ದಟ್ ಇನ್ಕಮ್ ಇಸ್ ಕಾಲ್ಡ್ ಆಸ್ ಸ್ಪೆಕ್ಯುಲೇಟಿವ್ ಬಿಸ್ನೆಸ್ ಇನ್ಕಮ್. ಸರ್, ಹಾಗಾದರೆ ಫ್ಯೂಚರ್ಸ್ ಅಂಡ್ ಆಪ್ಷನ್ಸ್ ನಲ್ಲಿ ಇಂಟ್ರಾಡೇ ಮಾಡಿದ್ರೆ ನೋ 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 ಇಟ್ ಈಸ್ ನಾಟ್ ಕಾಲ್ಡ್ ಆಸ್ ಸ್ಪೆಕ್ಯುಲೇಟಿವ್ ಬಿಸ್ನೆಸ್ ಇನ್ಕಮ್, ಇಟ್ ಈಸ್ ಕಾಲ್ಡ್ ಆಸ್ ನಾನ್ ಸ್ಪೆಕ್ಯುಲೇಟಿವ್ ಬಿಸ್ನೆಸ್ ಇನ್ಕಮ್. ಸರ್, 2 ದಿನ ಬಿಟ್ಟು ಮಾರಿದ್ರೆ ನಾನ್ ಸ್ಪೆಕ್ಯುಲೇಟಿವ್. ಸರ್, 1 ವಾರ ಬಿಟ್ಟು ಮಾರಿದ್ರೆ ನಾನ್ ಸ್ಪೆಕ್ಯುಲೇಟಿವ್. ಸೊ ಒನ್ ಥಿಂಗ್ ಇಸ್ ವೆರಿ ಕ್ಲಿಯರ್, ಶೇರ್ಗಳನ್ನು ಅವತ್ತೇ ತಗೊಂಡು ಅವತ್ತೇ ಮಾರಿದ್ರೆ ಇಟ್ ಈಸ್ ಕಾಲ್ಡ್ ಆಸ್ ಸ್ಪೆಕ್ಯುಲೇಟಿವ್ ಬಿಸ್ನೆಸ್ ಇನ್ಕಮ್. ಹಾಗಾದರೆ ಫ್ಯೂಚರ್ ಆ್ಯಂಡ್ ಆಪ್ಷನ್ಸ್ನ ಅವತ್ತೇ ತೊಗೊಂಡು ಅವತ್ತೇ ಮಾರಿದ್ರು ಅದು ಬಿಸ್ನೆಸ್ ಇನ್ಕಮ್, ನಾನ್ ಸ್ಪೆಕ್ಯುಲೇಟಿವ್ ಬಿಸ್ನೆಸ್ ಇನ್ಕಮ್. ಜೂಜಾಟ ಅಲ್ಲ. ಇವತ್ತು ತಗೊಂಡು ಮುಂದಿನ ವಾರ ಮಾರ್ರಿ, ಇವತ್ತು ತಗೊಂಡು 1 ತಿಂಗಳು ಬಿಟ್ಟು ಮಾರ್ರಿ, ಇಟ್ ಈಸ್ ನಾಟ್ ಎ ಸ್ಪೆಕ್ಯುಲೇಟಿವ್ ಬಿಸ್ನೆಸ್ ಇನ್ಕಮ್. ಸೊ ಹಾಗಾದರೆ ನಾವು ಈ ಟ್ರಂಪಿನ ರಂಪಾಟದಲ್ಲಿ ಮಾರ್ಚ್ ತಿಂಗಳಲ್ಲಿ 11% ಮಾರ್ಕೆಟ್ ಬಿದ್ದಿತ್ತು. ಅದೇ ಏಪ್ರಿಲಲ್ಲಿ ಮತ್ತೆ 7% ಮೇಲೆ ಬಂದಿತ್ತು, ಅದು ಬೇರೆ ವಿಚಾರ. ಸೊ ಫೆಬ್ರವರಿ ಮಾರ್ಚ್ನಲ್ಲಿ ಸಾಕಷ್ಟು ಲಾಸ್ಗಳನ್ನು ಒಳಗೊಂಡಿರ್ಬೋದು ಎಲ್ಲರೂ, ಅಥವಾ ಯಾರು ಒಳಗೊಂಡಿದ್ದಾರೋ ಅವರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ, ಫಸ್ಟು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ನ ಫೈಲ್ ಮಾಡಿ. ಯಾಕೆ ಅಂತಂದರೆ ಈ ಸ್ಪೆಕ್ಯುಲೇಟಿವ್ ಲಾಸ್ ಏನು ಶೇರ್ನಲ್ಲಿ ಇಂಟ್ರಾಡೇ ಶೇರ್ ಕೊಡೋದು ತೊಗೊಳೋದು ಮಾಡಿದ್ರು, ಅಲ್ಲಿ ಫಾರ್ ಎಕ್ಸಾಂಪಲ್ ಅಂದ್ಕೊಳ್ಳೋಣ ಒಂದು 2 ಲಕ್ಷ ರೂಪಾಯಿ ಲಾಸ್ ಆಗ್ಬಿಟ್ಟಿದೆ. ಆ 2 ಲಕ್ಷ ಮುಂದಿನ ವರ್ಷ ಏನಾದರೂ ಪ್ರಾಫಿಟ್ ಮಾಡಿದ್ರೆ ಆ ಪ್ರಾಫಿಟ್ನಲ್ಲಿ ಸೆಟ್ ಆಫ್ ಮಾಡ್ಬೋದು. ಸೊ ನೋಡಿ, ಐ ಹ್ಯಾವ್ ರಿಟನ್ ಇಟ್ ವೆರಿ ಕ್ಲಿಯರ್ಲಿ, ಸ್ಪೆಕ್ಯುಲೇಟಿವ್ ಮತ್ತು ನಾನ್ ಸ್ಪೆಕ್ಯುಲೇಟಿವ್ ಬಿಸ್ನೆಸ್ ಇನ್ಕಮ್ ಅಂತ. ಸ್ಪೆಕ್ಯುಲೇಟಿವ್ ಬಿಸ್ನೆಸ್ ಇನ್ಕಮ್ ಅಂದರೆ ಇಂಟ್ರಾಡೇ ಇಕ್ವಿಟಿ ಟ್ರೇಡಿಂಗ್, ನಾಟ್ ಫ್ಯೂಚರ್ ಆ್ಯಂಡ್ ಆಪ್ಷನ್ಸ್. ನಾನ್ ಸ್ಪೆಕ್ಯುಲೇಟಿವ್ ಬಿಸ್ನೆಸ್ ಇನ್ಕಮ್ ಅಂದರೆ ಫ್ಯೂಚರ್ ಆ್ಯಂಡ್ ಆಪ್ಷನ್ಸ್, ಬೀಟ್ ಇಂಡೆಕ್ಸ್ ಇರ್ಬೋದು, ಇಕ್ವಿಟಿ ಇರ್ಬೋದು, ಕಮೋಡಿಟಿ ಇರ್ಬೋದು, ಕರೆನ್ಸಿ ಇರ್ಬೋದು. ಸೊ ಇದು ನಮಗೆ ಕ್ಲಿಯರ್ ಆಯಿತು. ಸೊ ನೆಕ್ಸ್ಟ್ ಪಾಯಿಂಟ್ ಈಸ್
ಇಫ್ ಇಟ್ ಈಸ್ ಎ ಸ್ಪೆಕ್ಯುಲೇಟಿವ್ ಬಿಸ್ನೆಸ್ ಲಾಸ್, ಸರ್ ಬೆಳಗ್ಗೆ ತೊಗೊತಾ ಇದ್ದೆ ಸರ್ ನಾನು, ಸಾಯಂಕಾಲ ಅದು ಮಾರ್ತಾ ಇದ್ದೆ, ಈ ರೀತಿ ಮಾಡಿ 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 ಲಾಸ್ ಆಗ್ಬಿಟ್ಟಿದೆ, ಏನು ಮಾಡ್ಬೋದು? 2 ಪಾಯಿಂಟ್ಸ್ ನೆನ್ಪಿಟ್ಕೊಳ್ಳಿ. ಈ ಸ್ಪೆಕ್ಯುಲೇಟಿವ್ ಬಿಸ್ನೆಸ್ ಲಾಸ್ ಏನಿದೆ, ಇದನ್ನ ಸ್ಪೆಕ್ಯುಲೇಟಿವ್ ಬಿಸ್ನೆಸ್ ಇನ್ಕಮ್ ಏನಾದರೂ ಬಂದಿದ್ರೆ ಅದರಲ್ಲಿ ಸೆಟ್ ಆಫ್ ಮಾಡ್ಬೋದು. ಸರ್ 4 ಲಕ್ಷ ರಿಲಯನ್ಸ್ನಲ್ಲಿ ಲಾಸ್ ಆಗ್ಬಿಡುತ್ತೆ ಸರ್, ಬೆಳಗ್ಗೆ ತೊಗೊಂಡು ಸಾಯಂಕಾಲ ಮಾರ್ತಾ ಇದ್ದೆ, ಇಡೀ ವರ್ಷದಲ್ಲಿ ಹಿಂಗಾಗಿದೆ. ಆದರೆ ಒಂದು 6 ಲಕ್ಷ ಟಾಟಾ ಪವರ್ನಲ್ಲಿ ಲಾಭ ಆಗಿದೆ ಸರ್, ಹೌದಾ? ಸೆಟ್ ಆಫ್ ಮಾಡಿ, ಪರವಾಗಿಲ್ಲ, ಬರೀ ನೆಟ್ ಅಷ್ಟೇ ಕೊಡಿ. ದಿಸ್ ಈಸ್ ಒನ್ ಥಿಂಗ್. ಸೊ ಫಾರ್ ಎಕ್ಸಾಂಪಲ್, ಸರ್ ನಾನು ಟೋಟಲ್ ಲಾಸೇ ಇದ್ದೀನಿ ಸರ್, ಇಂಟ್ರಾಡೇನಲ್ಲಿ ಮಾಡಿರ್ತಕ್ಕಂಥದ್ದು ಎಲ್ಲ ಲಾಸೇ ಇದೆ, ಏನು ಮಾಡ್ಬೋದು? ಡೋಂಟ್ ವರಿ ಮೈ ಡಿಯರ್ ಫ್ರೆಂಡ್ಸ್, ಮುಂದಿನ 4 ವರ್ಷಗಳ ತನಕ ಇದನ್ನ ಕ್ಯಾರಿ ಫಾರ್ವರ್ಡ್ ಮಾಡ್ಬೋದು. ಅಂದರೆ ಮುಂದೆ 4 ವರ್ಷದ ತನಕ ಯಾವಾಗಾದರೂ ಲಾಭ ಮಾಡಿ, ಆ ಲಾಭದಲ್ಲಿ ಈ ವರ್ಷ ಮಾಡಿರ್ತಕ್ಕಂಥ ಲಾಸನ್ನು ನಾವು ಸೆಟ್ ಆಫ್ ಮಾಡ್ಬೋದು. ಇದು ಯಾವಾಗ ಅಂತ ನೋಡಿದ್ರೆ, ಓನ್ಲಿ ಇಫ್ ವಿ ಹ್ಯಾವ್ ಫೈಲ್ಡ್ ದಿ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ವಿತ್ ಇನ್ ದ ಡ್ಯೂ ಡೇಟ್ ಅಂಡರ್ ಸೆಕ್ಷನ್ 139(1) ಆಫ್ ದಿ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್. ಸೊ ಇದು ಕ್ಲಿಯರ್ ಆಯಿತು. ಸೊ ಐ ವುಡ್ ಲೈಕ್ ಟು ರಿಪೀಟ್ ಅಗೇನ್, ಯಾಕಂದರೆ ಒಂದೇ ಸರಿ ಅರ್ಥ ಆಗಲ್ಲ, ಸೊ ಸ್ವಲ್ಪ ನಿಧಾನವಾಗಿ ಕೇಳಿಸ್ಕೊಳ್ಳಿ. ಇಂಟ್ರಾಡೇದಲ್ಲಿ ಶೇರ್ಸ್ಗಳನ್ನು ಕೊಡೋದು ತಗೊಂಡು ಮಾಡಿದರೆ ಆ ಲಾಸ್ಗಳಿಗೆ ಸ್ಪೆಕ್ಯುಲೇಟಿವ್ ಲಾಸ್ ಅಂತಾರೆ. ಆ ಲಾಸನ್ನು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡೋದ್ರಿಂದ ನಾವು ಮುಂದಿನ 4 ವರ್ಷಗಳಿಗೆ ಕ್ಯಾರಿ ಫಾರ್ವರ್ಡ್ ಮಾಡ್ಬೋದು. ಮುಂದಿನ 4 ವರ್ಷಗಳಲ್ಲಿ ಕೂಡ ಸ್ಪೆಕ್ಯುಲೇಟಿವ್ ಇನ್ಕಮ್ಮೇ ಮಾಡಿರ್ಬೇಕು, ಅವಾಗ ಮಾತ್ರ ಅದನ್ನು ಸೆಟ್ ಆಫ್ ಮಾಡ್ಬೋದು. ಸರ್ ನನಗೆ ಹೌಸ್ ಪ್ರಾಪರ್ಟಿ ಇದೆ ಸರ್, ನನಗೆ ಸ್ಯಾಲ್ರಿ ಬರ್ತಾ ಇದೆ ಸರ್, ಅದಕ್ಕೇನಾರ ಸೆಟ್ ಆಫ್ ಮಾಡ್ತಾರಾ? ನೋ ಮೈ ಡಿಯರ್ ಫ್ರೆಂಡ್ಸ್. ಸೊ ಇಟ್ ಈಸ್ ವೆರಿ ಕ್ಲಿಯರ್ ದ್ಯಾಟ್ ಸ್ಪೆಕ್ಯುಲೇಟಿವ್ ಬಿಸ್ನೆಸ್ ಲಾಸ್ನ ಮುಂದಿನ ವರ್ಷಗಳಲ್ಲಿ ಕೇವಲ ಸ್ಪೆಕ್ಯುಲೇಟಿವ್ ಇನ್ಕಮ್ ಬಂದರೆ, ಮತ್ತೆ ಮುಂದಿನ ವರ್ಷಗಳಲ್ಲಿ ಏನಾದರೂ ಲಾಭ ಮಾಡಿದರೆ ಅದರಲ್ಲಿ ಸೆಟ್ ಆಫ್ ಮಾಡ್ಬೋದು. ಸೊ ಹಾಗಾದರೆ ನೆಕ್ಸ್ಟ್ ಪ್ರಶ್ನೆ ಮನಸ್ಸಿನಲ್ಲಿ ಹುಟ್ಟುತ್ತೆ, ಸರ್ ನಾನು ಫ್ಯೂಚರ್ ಆ್ಯಂಡ್ ಆಪ್ಷನ್ಸ್ನಲ್ಲಿ ಟ್ರೇಡ್ ಮಾಡ್ತಾ ಇದ್ದೀನಿ, ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಮಾಡ್ತಾ ಇದ್ದೀನಿ ಸರ್, ಏನು ಮಾಡ್ತೀರಾ ಸರ್? ಮಾರ್ಚ್ ತಿಂಗಳಲ್ಲಿ ಈ ಇರಾನು ಮತ್ತು ಅಮೇರಿಕಾ ಯುದ್ಧಗಳಲ್ಲಿ ತತ್ತರಿಸಿ ಹೋಗ್ಬಿಟ್ವಿ, ಲಾಸ್ ಆಗ್ಬಿಟ್ಟಿದೆ ಸಾಕಷ್ಟು. ಮೈ ಡಿಯರ್ ಫ್ರೆಂಡ್ಸ್, ಡೋಂಟ್ ವರಿ ಎಟ್ ಆಲ್, ಲಾಸ್ ಈಸ್ ಟೆಂಪ್ರರಿ, ಮುಂದಿನ ಒಳ್ಳೆ ದಿನಗಳು ಬರಲಿದೆ. ಸೊ ಬಂದಾಗ ಆ ಲಾಭಗಳಲ್ಲಿ ಇವತ್ತು ಮಾಡಿರ್ತಕ್ಕಂಥ ಲಾಸನ್ನು ಸೆಟ್ ಆಫ್ ಮಾಡ್ತಕ್ಕಂಥ ಪ್ರಾವಿಷನ್ ಇದೆ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ನಲ್ಲಿ. ಅದು ನಾಟ್ ಫಾರ್ 4 years, ಇಟ್ ಈಸ್ ಫಾರ್ 8 years ಮೈ ಡಿಯರ್ ಫ್ರೆಂಡ್ಸ್. ಸೊ ಹಾಗಾದರೆ ನಾನ್ ಸ್ಪೆಕ್ಯುಲೇಟಿವ್ ಬಿಸ್ನೆಸ್ ಲಾಸ್. ಸೊ ನಾನ್ ಸ್ಪೆಕ್ಯುಲೇಟಿವ್ ಬಿಸ್ನೆಸ್ ಲಾಸ್ ಅಂದರೆ, ಓಕೆ ಐಲ್ ಕಮ್ ಡೌನ್ ಹಿಯರ್, ಎಸ್ ಯು ಕ್ಯಾನ್ ಸಿ ಹಿಯರ್, ನಾನ್ ಸ್ಪೆಕ್ಯುಲೇಟಿವ್ ಬಿಸ್ನೆಸ್ ಲಾಸ್ ಅಂತಂದರೆ ಈ ಫ್ಯೂಚರ್ ಆ್ಯಂಡ್ ಆಪ್ಷನ್ಸ್ನಲ್ಲಿ ಟ್ರೇಡ್ ಮಾಡಿದ್ದೀವಿ, ಲಾಸ್ ಆಗ್ಬಿಟ್ಟಿದೆ ಸರ್, 5 ಲಕ್ಷ ಲಾಸ್ ಸರ್, 6 ಲಕ್ಷ ಲಾಸ್ ಸರ್. ಡೋಂಟ್ ವರಿ ಮೈ ಡಿಯರ್ ಫ್ರೆಂಡ್ಸ್, ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡಿರಿ, ಲಾಸ್ ಆಗಿದೆ ಅಂತ ಅಷ್ಟೇ. ಏನು ನಾವೇನು ಯಾರಿಗೂ ಒಂಥರ ಅಯ್ಯೋ ನಮ್ಗೆ ರೆಸ್ಪೆಕ್ಟ್ ಕಮ್ಮಿ ಆಗುತ್ತೆ ಅವೆಲ್ಲ ಬೇಡ ಸ್ನೇಹಿತರೆ. ವಿ ಹ್ಯಾವ್ ಟು ಮೇಕ್ ಮನಿ, ಲೆಟ್ ಅಸ್ ಬಿ ವೆರಿ ಕ್ಲಿಯರ್. ಈ ವರ್ಷ ಲಾಸ್ ಆಗಿದೆ, ನೆಕ್ಸ್ಟ್ ಇಯರ್ ಏನು ಲಾಸ್ ಮಾಡಲ್ಲ. ಏನು ಪ್ರತಿ ಸರಿ ಯುದ್ಧ ಆಗಿರುತ್ತಾ, ಅಥವಾ ಈ ಥರ ಅಹಿತಕರ ಘಟನೆಗಳಾಗ್ತಾ ಹೋಗುತ್ತಾ? ಇಲ್ಲ, ದಟ್ಸ್ ಓಕೆ, ಲೆಟ್ ಅಸ್ ಅಕ್ಸೆಪ್ಟ್ ದಿ ರಿಯಾಲಿಟಿ ಆ್ಯಂಡ್ ಲೆಟ್ ಅಸ್ ಫೈಲ್ ದ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್. ಸೊ ಈ ಲಾಸ್ಗಳನ್ನು ನೆಕ್ಸ್ಟ್ 8 ವರ್ಷಗಳ ತನಕ ಕ್ಯಾರಿ ಫಾರ್ವರ್ಡ್ ಮಾಡ್ಬೋದು. ಸೊ ಈಗ ಪ್ರಶ್ನೆ ಬರುತ್ತೆ, ಸರ್ ಇದನ್ನು ಯಾರ ಜೊತೆಗೆ ಸೆಟ್ ಆಫ್ ಮಾಡ್ಬೋದು ಮುಂದೆ? ಇದೇ ಫ್ಯೂಚರ್ ಆ್ಯಂಡ್ ಆಪ್ಷನ್ಸ್ನಲ್ಲಿ ಲಾಭ ಮಾಡಿದ್ರೆ ಮುಂದಿನ 8 ವರ್ಷಗಳಲ್ಲಿ ಯಾವಾಗಾರು ಲಾಭ ಮಾಡಿ ಆ ಲಾಭದಲ್ಲಿ ಇವತ್ತಾಗಿರ್ತಕ್ಕಂಥ ಲಾಸನ್ನು ಸೆಟ್ ಆಫ್ ಮಾಡ್ಬೋದು. ಕಂಡೀಷನ್ ಏನು? ಕಂಡೀಷನ್ ಈಸ್ ವಿ ಹ್ಯಾವ್ ಟು ಫೈಲ್ ದಿ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ವಿತ್ ಇನ್ ದ ಡ್ಯೂ ಡೇಟ್. ಕೆಲವೇ ದಿನಗಳು ಉಳಿದಿದೆ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡಲಿಕ್ಕೆ. ಸ್ನೇಹಿತರೆ, ನಿಮಗೇನಾದರೂ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡಬೇಕು ಅಥವಾ ಯಾವುದೇ ರೀತಿಯ ಪ್ರಶ್ನೆಗಳಿದ್ದರೆ ಈ ಕೆಳಕಂಡ ನಂಬರಿಗೆ ಕಾಲ್ ಮಾಡಿ. ಸೊ ನಿಮ್ಮ ಒಂದು ಪ್ರಶ್ನೆಗಳಿಗೆ ಉತ್ತರವನ್ನು ಪಡ್ಕೊಂಡ ನಂತರ ಯು ಕ್ಯಾನ್ ಗೋ ಫಾರ್ ಫೈಲಿಂಗ್ ದ ಇನ್ಕಮ್ ಟ್ಯಾಕ್ಸ್ ರಿಟರ್ನ್. ಸ್ನೇಹಿತರೆ, ಇದಾಗಿತ್ತು ಸ್ಪೆಕ್ಯುಲೇಟಿವ್ ಬಿಸ್ನೆಸ್ ಲಾಸ್, ನಾನ್ ಸ್ಪೆಕ್ಯುಲೇಟಿವ್ ಬಿಸ್ನೆಸ್ ಲಾಸ್ ಬಗ್ಗೆ ಹಾಗೂ ಕ್ಯಾರಿ ಫಾರ್ವರ್ಡ್ ಆಫ್ ಇನ್ಕಮ್ ಬಗ್ಗೆ. ಸ್ನೇಹಿತರೆ, ಹಾಗಾದರೆ ನಿಮ್ಮ ಮನಸ್ಸಿನಲ್ಲಿ ಪ್ರಶ್ನೆಗಳು ಬರ್ತಾ ಇರ್ಬೋದು, ಸರ್ ನಂದು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಲಾಸ್ ಇದೆ, ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸ್ ಇದೆ. ಅಂದರೆ ಶಾರ್ಟ್ ಟರ್ಮ್ ಅಂದರೆ ನಿಮ್ಗೆ ಭಾಳ ಚೆನ್ನಾಗಿ ಗೊತ್ತು, ಶೇರ್ಸ್ನ ಇವತ್ತು ತಗೊಂಡು
2 ದಿನ ಆದಮೇಲೋ 3 ದಿನ ಆದಮೇಲೆ, ಅಂದರೆ ಒಟ್ಟು ಇವತ್ತಲ್ಲಪ್ಪ ನಾಳೆ ಯಾವಾಗಾದರೂ ಇರ್ಬೋದು. ಅವಾಗ ಮಾರಿದ್ದೀನಿ ಸರ್, ಲಾಸಿಗೆ ಮಾರ್ಬಿಟ್ಟೆ ಸರ್, ಭಯ ಆಗ್ಬಿಡುತ್ತೆ ನನಗೆ, ಲಾಸ್ ಆಗಿದೆ, ಏನು ಮಾಡ್ಬೋದು? ಅಥವಾ ಸರ್ ವರ್ಷದಿಂದ ಹಿಡ್ಕೊಂಡ್ಬಂದಿದೆ ಸರ್, ಇನ್ನೂ ಭಯ ಆಗ್ತಿದೆ, ಎಲ್ಲಿ ಮಾರ್ಕೆಟ್ ಬಿದ್ದುಬಿಡುತ್ತೆ ಅಂತ ಮಾರ್ಬಿಟ್ಟಿದೆ ಸರ್, ಲಾಸ್ ಆಗಿಬಿಟ್ಟಿದೆ, ಅದನ್ನೇನು ಮಾಡ್ಬೋದು? ಅದ್ರ ಬಗ್ಗೆ ಮತ್ತೆ ಇನ್ನೊಂದು ವಿಡಿಯೋನ ತೊಗೊಂಡು ಆ ವಿಚಾರವನ್ನು ತೊಗೊಂಡು ನಿಮ್ಮ ಮುಂದೆ ಬರಲು ಅಂತ ಪ್ರಯತ್ನ ಮಾಡ್ತೀನಿ. ಸ್ನೇಹಿತರೆ, ಈ ಒಂದು ಎಪಿಸೋಡ್ ನಿಮಗೆ ನಿಜವಾಗ್ಲೂ ಹೆಲ್ಪ್ಫುಲ್ ಆಗಿದೆ, ಯೂಸ್ಫುಲ್ ಆಗಿದೆ ಅಂದರೆ ದಯವಿಟ್ಟು ಇದು ನಿಮ್ಮ ಎಲ್ಲ ಫ್ರೆಂಡ್ಸ್ಗಳಿಗೂ ಕೂಡ ಇದನ್ನು ಶೇರ್ ಮಾಡಿ, ಅಥವಾ ನಿಮ್ಮ ವಾಟ್ಸಾಪ್ ಸ್ಟೇಟಸ್ಗಳಲ್ಲಿ ಕೂಡ ಹಾಕೋಬೋದು. ಯಾಕಂದರೆ ಬಹಳಷ್ಟು ಜನಕ್ಕೆ ಇನ್ಫಾರ್ಮೇಷನ್ ಗೊತ್ತಿರಲ್ಲ. ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡಿದ್ರೆ ಏನು ಲಾಭಗಳು, ಮಾಡಲಿದ್ರೆ ಏನು ನಷ್ಟಗಳು ಅಂತ ಗೊತ್ತಿರಲ್ಲ. ಅದು ಅವರಿಗೆ ಹೆಲ್ಪ್ಫುಲ್ ಆಗಲಿ ಅನ್ನೋದು ಒಂದೇ ಒಂದು ಉದ್ದೇಶ. ಅದೇ ರೀತಿ ನಿಮಗೆ ನಿಜವಾಗ್ಲೂ ಇಷ್ಟ ಆಗಿತ್ತು ಅಂದರೆ ಐ ಲೈಕ್ ಡಿಟ್ ಅಂತೇಳಿ ಒಂದು ಮೆಸೇಜ್ ಹಾಕಿ, ಅದನ್ನು ನೋಡಿ ನನಗೂ ಕೂಡ ಒಂದು ಮೋಟಿವೇಶನ್ ಬರುತ್ತೆ ನೆಕ್ಸ್ಟ್ ಒಳ್ಳೊಳ್ಳೆ ವಿಡಿಯೋಗಳು ಮಾಡಲಿಕ್ಕೆ. ಸೊ ಹಾಗಾದರೆ ನೆಕ್ಸ್ಟ್ ವಿಡಿಯೋ ತನಕ ನೋಡ್ತಾ ಇರಿ ಸಿ ದಯಾನಂದ್ ಮಂಗಾಳೆ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಸೋ ಮಚ್.